ಹೇಗೆ ಇಲ್ಲಿ ಜನ ಈ ರೀತಿಯಂತ ಇಲೀಗಲ್ ಕನೆಕ್ಷನ್ ಅನ್ನ ತೆಗೆದುಕೊಂಡಿದ್ದು ಅವರಿಗೆ ಸಮಸ್ಯೆ ತಂದೊಡ್ತು. ನಿಜಕ್ಕೂ ಚಾಮರಾಜಪೇಟೆಯಲ್ಲಿ ಏನಾಯಿತು? ನಾವು ಪ್ರತಿನಿಧಿ ರಾಚಪ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರು ಮಾರ್ಕೆಟ್ ರಸ್ತೆ ಬಳಿಯಲ್ಲಿರುವಂತಹ ಆನಂದಪುರದಲ್ಲಿ ಘನಘೋರವೇ ನಡೆದಿರುವಂಥದ್ದು. ಬೆಳಗಿನ ಜಾವ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಹಿಳೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನು ಇದ್ದೀನಿ. ಘಟನೆ ಹೇಗಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿರುವಂತಹ ಮನೆಗಳಿಗೆ ಯಾವ ಮನೆಗಳಿಗೂ ಕೂಡ ನೀರಿನ ಸಂಪರ್ಕ ಇಲ್ಲ. ಇಲ್ಲಿರುವಂತಹ ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಅವರಿಗೆ ಸಾಕಷ್ಟು ಬಾರಿ ವಿಚಾರವನ್ನ ಹೇಳಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಇಲ್ಲಿನ ಜನ ಕುಡಿಯೋದಕ್ಕೂ ಕೂಡ ನೀರು ಸಿಗದೆ ಸಾಕಷ್ಟು ರೋಸಿ ಹೋಗಿದ್ರು. ಇದಾದ ನಂತರದಲ್ಲಿ ಗಮನಿಸಬಹುದು, ಇಲ್ಲಿ ಒಂದು ದೊಡ್ಡದಾದಂತಹ ನೀರಿನ ಪೈಪ್ಲೈನ್ ಹೋಗಿದೆ. ಈ ಒಂದು ಪೈಪ್ಲೈನ್ ಹೋಗಿರುವಂತಹ ಕಾರಣದಿಂದಾಗಿ ಜನ ಅದನ್ನ ಅಂದ್ರೆ ಇಲ್ಲಿರುವಂತಹ ಜಾಗವನ್ನ ಹೋಲ್ ಮಾಡಿ ಅದರೊಳಗಡೆ ಒಂದಿಷ್ಟು ಪೈಪ್ಗಳನ್ನ ಕೂಡ ಹಾಕೊಂಡಿರುವಂತದ್ದು. ಪೈಪ್ ಹಾಕೊಂಡು ಅದಾದ ನಂತರದಲ್ಲಿ ನೀರು ಬಿಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಒಂದೊಂದು ಪೈಪ್ಗೂ ಕೂಡ ಒಂದು ಮೋಟರ್ ಅನ್ನ ಅಳವಡಿಸಿಕೊಂಡು, ಅಂದ್ರೆ ಮತ್ತೊಂದು ಪೈಪ್ ಅನ್ನ ಜೋಡಣೆ ಮಾಡಿ ಅದಕ್ಕೆ ಮೋಟರ್ ಅನ್ನ ಅಳವಡಿಸಿಕೊಂಡು ಇಲ್ಲಿಂದ ಏನು ಇದರ ಜೊತೆಗೆ ಅಲ್ಲಿರುವಂತಹ ಒಂದಿಷ್ಟು ವಿದ್ಯುತ್ ಕಂಬ ಏನಿದೆ ನೀವು ಗಮನಿಸ್ತಾ ಇದ್ರಲ್ಲ ದೃಶ್ಯದಲ್ಲಿ, ಆ ವಿದ್ಯುತ್ ಕಂಬ ಅದಕ್ಕೆ ಆ ಮೋಟರ್ನ ಕನೆಕ್ಷನ್ ಕೊಡ್ತಾರೆ. ಮೋಟರ್ನ ಕನೆಕ್ಷನ್ ಕೊಟ್ಟ ಆದ ನಂತರದಲ್ಲಿ ನೀರನ್ನ ಇಲ್ಲಿಂದ ತೆಗೆದುಕೊಂಡು ಮನೆವರೆಗೂ ಕೂಡ ಅವರು ಸಪ್ಲೈ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಮೋಟರ್ ಅಲ್ಲೇ ಆನ್ ಮಾಡಿದ ನಂತರದಲ್ಲಿ ಮನೆಗೆ ನೀರು ಹೋಗುತ್ತೆ. ಹಾಗಾಗಿ ಇದೇ ರೀತಿಯಾಗಿ ಇವತ್ತು ಬೆಳಗಿನ ಜಾವ ಸುಮಾರು 4:30ರಿಂದ 5 ಗಂಟೆ 5:30 ಆಗಿರ್ಬೋದು. ಈ ಸಂದರ್ಭದಲ್ಲಿ ಸೆಲ್ವಿ ಅನ್ನುವಂತಹ ಮಹಿಳೆ ಇಲ್ಲಿರುವಂತಹ ಒಂದು ಪೈಪ್ಗೆ ಒಂದು ಪೈಪನ್ನು ಮತ್ತೊಂದು ಪೈಪನ್ನು ಜೋಡಣೆ ಮಾಡಿ ಅಲ್ಲಿ ಕರೆಂಟ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಕೇವಲ ಇದು ಮೊದಲ ಒಂದು ಇನ್ಸಿಡೆಂಟ್ ಅಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಜನರು ಇದೇ ರೀತಿಯಾಗಿ ಮೋಟರ್ ಅನ್ನ ಕನೆಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಹಾಗಾಗಿ ಗಮನಿಸಬಹುದು, ಸಾಕಷ್ಟು ಜನರು ಕೂಡ ಇದ್ದಾರೆ. ಇದರಿಂದ ಇವತ್ತು ಸೆಲ್ವಿ ಸಾವೇನಿದೆ ಅದು ಎಲ್ಲಿರುವಂತಹ ಜನರನ್ನ ಸಾಕಷ್ಟು ರೊಚ್ಚಿಗೇಳುವಂತೆ ಮಾಡಿದೆ. ಹಾಗಾಗಿ KR ಮಾರ್ಕೆಟ್ ರಸ್ತೆ ತಡೆಯನ್ನ ನಡೆಸಿ ಸದ್ಯಕ್ಕೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಪ್ರತಿಭಟನೆಯಿಂದಾಗಿ KR ಮಾರ್ಕೆಟ್ ರಸ್ತೆ ಅಂದ್ರೆ KR ಮಾರ್ಕೆಟ್ ಕಡೆ ಬರುವಂತಹ ರಸ್ತೆ ಆಗಿರ್ಬೋದು, ಜೊತೆಗೆ ಮಾರ್ಕೆಟ್ ನಿಂದ ಮೈಸೂರು ರಸ್ತೆ ಕಡೆ ಹೋಗುವಂತಹ ರಸ್ತೆ ಆಗಿರ್ಬೋದು, ಎರಡೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತದ್ದು. ಇಷ್ಟಾದ್ರೂ ಕೂಡ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬಾರದೇ ಇರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಲುಗಟ್ಟಿ ವಾಹನಗಳೆಲ್ಲವೂ ಕೂಡ ನಿಂತಿರುವಂತದ್ದು. ನಮ್ಗೆ ನೀರಿನ ಸಂಪರ್ಕ ಬೇಕು ಅನ್ನುವಂತಹ ಹೋರಾಟ ಈಗ ಜನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇದೇ ರೀತಿಯಾಗಿ ನಾವು ಪ್ರತಿದಿನ ನೀರಿಗಾಗಿ, ಕುಡಿಯೋ ನೀರಿಗಾಗಿ ಪರದಾಡಬೇಕು, ನಮ್ಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ತಿರುವಂತದ್ದು. ಗಮನಿಸಿರ್ಬೋದು ಎಷ್ಟರ ಮಟ್ಟಿಗೆ ಆನಂದಪುರ ಬಳಿ ಅಂದ್ರೆ KR ಮಾರ್ಕೆಟ್ ರಸ್ತೆಯಲ್ಲಿ ಜನ ಜಮಾಯಿಸಿದ್ದಾರೆ ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳನ್ನ ಕೂಡ ಎತ್ಕೊಂಡ್ಬಂದು ಹೋರಾಟ ನಡೆಸ್ತಾ ಇರುವಂತದ್ದು. ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ರಸ್ತೆ ಜಾಮ್ ಆಗಿರುವಂತದ್ದು ಅದು ಗಮನಿಸಬಹುದು. ಅಂದ್ರೆ ಜನರೆಲ್ಲರೂ ಕೂಡ ನಮಗೆ ಕುಡಿಯೋದಕ್ಕೆ ನೀರು ಬೇಕು, ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿರುವಂತದ್ದು. ನಮಗೆ ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ಸದ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ರಾಚಪ್ಪ ನಾಯಕ್, TV9 ಬೆಂಗಳೂರು. ನೋಡಿ, ಇದು TV9 ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಇಲ್ಲಿ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಎಷ್ಟೊಂದು ಮೋಟ್ರುಗಳು ನೋಡಿ. ಇಲ್ಲಿ ವಿಚಾರ ಏನು, ಅವರಿಗಲ್ಲಿ ನೀರಿನ ಸಂಪರ್ಕ ಇಲ್ಲ. ಹಿಂಗಾಗಿ ಅಲ್ಲಿ ಮುಖ್ಯ ಪೈಪ್ಲೈನ್ ಏನೋಗಿದೆ ಅದಕ್ಕೆ ಇವರೆಲ್ಲ ಮೋಟ್ರ್ ಇಟ್ಟು ಈ ರೀತಿಯಾಗಿ ನೀರು ಹೊಡಿತಾ ಇದ್ರು ಅನ್ನುವಂಥದ್ದು ಅದು TV9 ಕ್ಯಾಮ್ರಾದಲ್ಲಿ ಇವತ್ತು ಬೆಳಿಗ್ಗೆ ನಾವು ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಯಿತು. ಯಾವಾಗ TV9 ಇದರ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಪಟ್ಟು ಇದರಿಂದ ಹೇಗೆ ಅನಾಹುತ ಆಗ್ತಾ ಇದೆ ಅನ್ನೋಂಥ ವರದಿ ಪ್ರಕಟ ಆಯಿತು. ಅದಾದ ನಂತರ ನೋಡಿ ಎಲ್ಲ ಮೋಟ್ರ್ಗಳನ್ನು ಈಗ ತೆಗೆದಿದ್ದಾರೆ. ಅಲ್ಲಿ ಎಲ್ಲಿ ಮೋಟ್ರ್ ಇಟ್ಟಿದ್ರು ಅದೇ ಜಾಗ TV9 ಸುದ್ದಿ ಪ್ರಕಟ ಆಗೋಕ್ಕಿಂತ ಮುನ್ನ ಈ ರೀತಿಯಾಗಿ ಅಲ್ಲಿ ಮೋಟ್ರುಗಳು, ಕಂಡಲೆಲ್ಲ ವೈರ್ಗಳು ಒಂದು ರೀತಿ ಭಯ ಹುಟ್ಟಿಸೋ ರೀತಿಯಾಗಿತ್ತು. TV9 ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಪ್ರಕಟ ಮಾಡಿದಂಥ ನಂತರದಲ್ಲಿ ನೋಡಿ ಅಲ್ಲಿ ಬರೀ ಪೈಪ್ಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಆ ಪೈಪ್ಗಳಿಗೆ ಜೋಡಣೆಯಾಗಿದ್ದಂಥ ಮೋಟ್ರುಗಳನ್ನು ಇದೀಗ ಅಲ್ಲಿಂದ ತೆಗೆದಿದ್ದಾರೆ. ಇದು ಈಗ ಸದ್ಯದ ಮಟ್ಟಿಗೆ TV9ನ ಇಂಪ್ಯಾಕ್ಟ್. ಹಾಗಂತ ಅವ್ರಿಗೆ ಈಗ ನೀರಿನ ವ್ಯವಸ್ಥೆ ಆಗಬೇಕಲ್ಲ, ಅವ್ರು ಇಂಥದ್ದೊಂದು ಅಕ್ರಮಕ್ಕೆ ಯಾಕೆ ಇಳಿದ್ರು? ನೀರಿಲ್ಲ ಅನ್ನುವಂಥದ್ದು ಕಾರಣಕ್ಕಾಗಿ. ಈಗ ಸಚಿವರೇನೋ ಹೇಳಿದ್ದಾರೆ TV9ಗೆ ಖಂಡಿತ ನೀರು ಕೊಡ್ತೀವಿ, ಇನ್ಯಾರು ಹಿಂಗೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದು ಪಾಲನೆ ಆಗಬೇಕಿದೆ, ಇಲ್ಲ ಅಂತಾರೆ ಇನ್ನೂ ಈ ಥರದ ಎಷ್ಟು ಜೀವಗಳು ಇದಕ್ಕೆ ಬಲಿ ಆಗಬೇಕಿದೆಯೋ. ಹಾಗಾಗಿ ಅಧಿಕಾರಿಗಳು, ಆ ಭಾಗದ ಶಾಸಕರು ಗಮನ ಕೊಡಬೇಕಿದೆ ಇದ್ರ ಬಗ್ಗೆ.